ಸ್ಕಿನ್ ಕೇರ್ ರುಟೀನ್ ಅಂದ್ರೆ ಐಸಿಂಗ್ ಅಷ್ಟೇ, ಫೇಸ್ ಐಸಿಂಗ್ ಮಾಡ್ತೀವಿ. ಇನ್ನೊಂದು ಮೇಕಪ್ ಅಂತ ಹಾಕಿದಾಗ ಆಯಿಲಲ್ಲಿ ರಿಮೂವ್ ಮಾಡೋದು. ಒಂದು ಹಾಫ್ ಆನ್ ಅವರ್ ಆ ಥರ ಬಿಟ್ಟು ಮನೆಗೆ ಬಂದ ಕೂಡಲೇ ವಾಟ್ರಲ್ಲಿ ಫೇಸ್ ವಾಶ್ ಮಾಡಿ, ರಫ್ ಆಗಿ ಉಜ್ಜಲ್ಲ, ಸ್ವಲ್ಪ ಸಾಫ್ಟ್ ಆಗಿ ಕೇರ್ ಥರ ಮಾಡ್ಕೊಂಡು ಆಮೇಲೆ ಮಲಗಿಂದ ಮುಂಚೆ ಆಲ್ಮಂಡ್ ಆಯಿಲ್, ಹೇರ್ ಡ್ರೈ ನಾನು ಯೂಸ್ ಮಾಡಲ್ಲ ಪ್ರೆಸೆಂಟ್ಲಿ. ಸೊ ಅದೆಲ್ಲ ಕಟ್ ಆಫ್ ಮಾಡಿದ್ದೀನಿ, ಯಾಕಂದ್ರೆ ಹೇರ್ ಡ್ರೈ ಅಂದ್ರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ. ಈಗ ಹೇರ್ ಕೇರ್ ನಟ ಆದ ತಕ್ಷಣ ಹೇರ್ಸ್ ಪಾತ್ರಕ್ಕೆ ತಕ್ಕಂಗೆ ಎಲ್ಲ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಸೊ ಒಂದೊಂದ್ಸಲ ಪೊಲೀಸ್ ಕ್ಯಾರೆಕ್ಟರ್ ಅಂತ ಶಾರ್ಟ್ಸ್ ಮಾಡ್ಕೋಬೇಕಾಗುತ್ತೆ, ಈಗ ಸೀರಿಯಲ್ಗೆ ಬೇರೆ ತರ ಇರುತ್ತೆ. ಅಂತ ಟೈಮಲ್ಲಿ ಹೇರ್ ಕೇರ್ ಎಲ್ಲ ರೊಟೀನ್ ಹೆಂಗಿರ್ತಿತ್ತು ನಿಮ್ದು ಅಂತ? ಇವಾಗ ಅಂದ್ರೆ ಮುಂಚೆ ಅಷ್ಟು ಕೇರ್ ಮಾಡ್ತಾ ಇರಲಿಲ್ಲ, ಟು ಬಿ ಹಾನೆಸ್ಟ್. ಯಾಕಂದ್ರೆ ನಾನು ಫೇಸ್ ಕೇರ್ ಆಗಲಿ ಹೇರ್ ಕೇರ್ ಆಗಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಸೊ ಬಾಯ್ಸ್ ನನಗೆ ಗೊತ್ತಿರೋ ಪ್ರಕಾರ ಅಷ್ಟೊಂದು ಮಾಡಲ್ಲ ಅನ್ಸುತ್ತೆ. ಸೊ ನಾನು ಅದೇ ಥರ ಇದ್ದೆ, ನಾರ್ಮಲ್ ಆಗಿ ಕಡ್ಲೆ ಇದೆಯಲ್ಲ, ಸೊ ಅದರಲ್ಲಿ ಫೇಸ್ ವಾಶ್ ಮಾಡೋದು, ಅಥವಾ ಅದಕ್ಕೋಸ್ಕರ ಸಪ್ರೇಟ್ ಆಗಿ ಯಾವ ಪ್ರಾಡಕ್ಟ್ ನಾನು ಯೂಸ್ ಮಾಡಲ್ಲ. ಬಟ್ ಆಯಿಲಿಂಗ್ ಮಾಡ್ತೀನಿ, ಸೊ ಹೇರ್ ಆಯಿಲಿಂಗ್. ಸೊ ಅದ್ರ ಜೊತೆ ಇವಾಗ ಆಮ್ಲ ಬರುತ್ತಲ್ಲ, ಮಾರ್ನಿಂಗ್ ಆಮ್ಲ ಶಾರ್ಟ್ಸ್, ಸೊ ಅದು ಕುಡಿಯೋದು. ಆಮ್ಲ ಅಂದ್ರೆ ಆ ಜ್ಯೂಸ್ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪು ಆಮೇಲೆ ಶುಂಠಿ ಹಾಕಿ, ಸೊ ಅದನ್ನ ಮಿಕ್ಸ್ ಮಾಡಿ ಒಂದು ಬಾಟಲ್ ಇಡ್ತೀನಿ. ಸೊ ಎವ್ರಿ ಮಾರ್ನಿಂಗ್ ಅದೊಂದು. ಅದ್ರ ಜೊತೆಗೆ ಇವಾಗ ಆಯಿಲಿಂಗ್ ಮೇನ್. ಸೊ ವೀಕ್ಲಿ ಒಂದು 3 ಟೈಮ್ ಆಯಿಲಿಂಗ್ ಮಾಡ್ತೀನಿ. ಸೊ ಅದನ್ನ ಬಿಟ್ರೆ ಪ್ರಾಪರ್ ಆಗಿ ಬೇರೆ ಏನು. ಈ ಕೆಲವೊಂದೆಲ್ಲ ಈ ಕಲರಿಂಗ್ ಅದು ಇದೆಲ್ಲ ಮಾಡಿಸ್ತಿರ್ತೀರಾ. ಇವಾಗ ಎಕ್ಸಾಂಪಲ್ ಅಂದ್ರೆ ರಾಬರ್ಟೆ ಅಂತ ಅನ್ಕೋಣ. ರಾಬರ್ಟ್ಗೆ ರಿಚ್ ಕಿಡ್, ಆ ರಿಚ್ ಕಿಡ್ ಅಂತಂದ ತಕ್ಷಣ ಸ್ವಲ್ಪ ನಮ್ಮ ಹೇರ್ಸ್ ಎಲ್ಲಾನು ಕೂಡ ಅಷ್ಟೇ ಮೇಂಟೈನ್ ಮಾಡ್ಬೇಕಾಗುತ್ತೆ. ಸೊ ಅಂತ ಟೈಮಲ್ಲಿ ಕಲರಿಂಗ್ ಮಾಡಿಸುವಂತದ್ದಾಗಿರ್ಬೋದು, ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸೋ. ಬಟ್ ನನಗೆ ಇದುವರೆಗೂ ಕಲರಿಂಗ್ ಆಪ್ಷನ್ ಯಾವತ್ತೂ ಬಂದಿಲ್ಲ. ಓಕೆ. ಬಟ್ ಇಲ್ಲಿ ಮೇನ್ ಪ್ರಾಬ್ಲಮ್ ಏನಂದ್ರೆ ವಾಟರ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ. ಯಾಕಂದ್ರೆ ಹಾರ್ಡ್ ವಾಟರ್ ಆಗಿರೋದ್ರಿಂದ ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗುತ್ತೆ. ಸೊ ಆ ಕನ್ಸರ್ನ್ ಎಲ್ರಿಗೂ ಇದ್ದೇ ಇದೆ. ಸೊ ಇವಾಗ ನಾನೇನ್ ಮಾಡ್ತೀನಿ ಅಂದ್ರೆ, ಇವಾಗ ಕುಡಿಯೋ ನೀರು ಅದರಲ್ಲಿ ಸ್ವಲ್ಪ ವಾಶ್ ಮಾಡೋದು, ಸೊ ಆ ತರ ಕೇರ್ ಮಾಡ್ತೀನಿ. ನಾರ್ಮಲ್ ಆಗಿ ನಾನು ಇವಾಗ ಬೋರ್ವೆಲ್ ವಾಟರ್ ಯೂಸ್ ಮಾಡಲ್ಲ, ಕುಡಿಯೋ ನೀರೇನಿದೆ ಸೊ ಅದರಲ್ಲೇ ಹೆಡ್ ವಾಶ್ ಮಾಡೋದು. ಸೊ ಅದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಹೊರಡೆ ಹೋದಾಗ ಏನ್ ಮಾಡ್ತೀನಿ ಅಂದ್ರೆ, ನೈಟ್ ಒಂದು ಬಕೆಟ್ ವಾಟರ್ಗೆ ಲೈಮ್ ನ ಸ್ವಲ್ಪ ಹಿಂಡಿ ಕೊಡ್ತೀನಿ. ಸೊ ಅವು ಸ್ವಲ್ಪ ಹಾರ್ಡ್ನೆಸ್ ಏನಿದೆ ಸ್ವಲ್ಪ ಕೆಳಗಡೆ ಹೋಗುತ್ತೆ. ಸೊ ಅದನ್ನ ಫ್ರೆಂಡ್ ಹೇಳಿದ, ಅದು ಎಷ್ಟು ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ. ಅಂಡ್ ಇನ್ನೊಂದು ಮೇನ್ ಏನ್ ಗೊತ್ತಾ ಅಂದ್ರೆ, ನಾವು ಶಾಂಪೂನ ಡೈರೆಕ್ಟ್ ಅಪ್ಲೈ ಮಾಡಬಾರ್ದು ಯಾವತ್ತು. ಸೊ ನಾವೇನ್ ಮಾಡ್ತೀವಿ, ಹೇರ್ ಡೈರೆಕ್ಟ್ ಅಪ್ಲೈ ಮಾಡಿ ವಾಶ್ ಮಾಡ್ತೀವಿ. ದಟ್ ಇಸ್ ವೆರಿ ರಾಂಗ್. ಫಸ್ಟ್ ಹ್ಯಾಂಡ್ಗೆ ಹಾಕಿ ಆಮೇಲೆ ನೀಟಾಗಿ ರಬ್ ಮಾಡಿ, ಅದು ಫಾರ್ಮ್ ಬಂದ್ಮೇಲೆ ಹೆಡ್ಗೆ ಅಪ್ಲೈ ಮಾಡಬೇಕು. ಸೊ ದಟ್ ನಿಮ್ಗೆ ಜಾಸ್ತಿ ಎಫೆಕ್ಟ್ ಆಗಲ್ಲ ಕೆಮಿಕಲ್. ಇನ್ನೊಂದು, ಹೆಡ್ ವಾಶ್ ಆದ್ಮೇಲೆ ನಾವು ಬಟ್ಟೆ ಇದೆಯಲ್ಲ ಅದು ಜಾಸ್ತಿ ಹೆವಿ ರಬ್ ಮಾಡಬಾರ್ದು. ಓಕೆ. ತುಂಬಾ ಲೈಟ್ ಆಗಿ ಜಾಸ್ತಿ ಪ್ರೆಷರ್ ಕೊಡದೆ, ಸೊ ಆ ತರ ಮಾಡಿ. ಅಂಡ್ ಹೇರ್ ಡ್ರೈ ನಾನು ಯೂಸ್ ಮಾಡಲ್ಲ ಪ್ರೆಸೆಂಟ್ಲಿ. ಸೊ ಅದೆಲ್ಲ ಕಟ್ ಆಫ್ ಮಾಡಿದ್ದೀನಿ, ಯಾಕಂದ್ರೆ ಹೇರ್ ಡ್ರೈ ಅಂದ್ರೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗುತ್ತೆ. ಸೊ ಆಕ್ಚುಲಿ ಇದಕ್ಕಿಂತ ತುಂಬಾ ತಿಕ್ಕಿತ್ತು ಹೇರ್. ಸೊ ಹೇರ್ ಡ್ರೈ ನಮ್ ಶೂಟಿಂಗ್ ಅಲ್ಲಿ ಸ್ಟ್ರೈಟ್ನಿಂಗ್ ಮಾಡಬೇಕು, ಹೇರ್ ಡ್ರೈ ಮಾಡಬೇಕು, ಸೊ ತುಂಬಾ ಪ್ರಾಬ್ಲಮ್. ಸೊ ಅದರಿಂದ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಿತ್ತು. ಸೊ ಎಲ್ಲರೂ ಅದು ಫೇಸ್ ಮಾಡೇ ಮಾಡ್ತಾರೆ. ಸೊ ಅದನ್ನ ಕಟ್ ಆಫ್ ಮಾಡಿದೆ. ಅಂಡ್ ಹೇರ್ ರಬ್ಬಿಂಗ್ ಅದನ್ನ ಸ್ವಲ್ಪ ಕಟ್ ಆಫ್ ಮಾಡಿದೆ. ಅಂಡ್ ಕಲರಿಂಗ್ ನಾನು ಮಾಡೇ ಇಲ್ಲ ಇದುವರೆಗೂ. ಸೊ ಐ ಅವಾಯ್ಡ್ ಆಲ್ ದೀಸ್ ಥಿಂಗ್ಸ್. ಓಕೆ. ಈಗ ನೀವು ಹೇಳಿದ್ರಿ ಕೆಲವೊಂದ್ಸಲ ಎಲ್ಲ ಹೋಮ್ ರೆಮಿಡೀಸ್ ಎಲ್ಲ ಟ್ರೈ ಮಾಡ್ತಿರ್ತೀರಿ ಅಂತ. ಅಮ್ಮ ಮನೆಗೆ ಹೋದ್ಮೇಲೆ ಎಲ್ಲ ಕೂದಲೆಲ್ಲ ಉದ್ರೋಗ್ಬಿಟ್ಟಿದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋಮ್ ರೆಮಿಡೀಸ್ ಅದೆಲ್ಲ ಟ್ರೈ ಮಾಡ್ತಿರ್ತಾರ, ಹೇರ್ ಪ್ಯಾಕ್ಸ್ ಎಲ್ಲ ಹಾಕ್ತಿರ್ತಾರ ಅಂತ? ಆತರ ಏನು ಹಾಕಿಲ್ಲ. ಆತರ ಏನು ಅಂದ್ರೆ ಅವ್ರೇನ್ ಹೇಳ್ತಾರೆ ಅಂದ್ರೆ ಪ್ರಾಪರ್ ಆಗಿ ಆಯಿಲಿಂಗ್ ಮಾಡು ಅಂತ. ಸೊ ನೀವು ಯಾರು ಇವಾಗ ನಮ್ಮ ಅಮ್ಮ ಆಗಿರ್ಲಿ ಅಥವಾ ನಮ್ಮ ಅಜ್ಜಿ ಯಾರನ್ನೇ ಕೇಳಿದ್ರು ಅವ್ರು ಫಸ್ಟ್ ಹೇಳೋದು ಕರೆಕ್ಟ್ ಆಗಿ ಆಯಿಲಿಂಗ್ ಹಾಕು, ನಿಮ್ ಕೂದಲು ಆಯಿಲ್ ಮಾಡು, ಸರಿ ಹೋಗುತ್ತೆ ಅಂತ. ಆಕ್ಚುಲಿ ಅದು ಬೆಸ್ಟ್ ಅಂತಾನೆ ಅನ್ಸುತ್ತೆ. ಯಾಕಂದ್ರೆ ಯೋಸಿ ಅದರಲ್ಲೂ ಡಿಫ್ರೆನ್ಸ್ ಇದೆ. ಅಂದ್ರೆ ಕೆಲವರು ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡ್ತಾರೆ, ಸೊ ಅದು ಕೆಲವರಿಗೆ ಅಡ್ಜಸ್ಟ್ ಆಗುತ್ತೆ, ಅದರಲ್ಲಿ ರೀಗ್ರೋತ್ ಆಗುತ್ತೆ ಅಂತಾರೆ. ನಾನೇನು ಅಂದ್ರೆ ಇವಾಗ ಹಳ್ಳಿ ಕಡೆ ಈ ಹೂ ಆಮೇಲೆ ಆನಿಯನ್ ಎಲ್ಲ ಮಿಕ್ಸ್ ಮಾಡಿ, ಸರ್ ನಾಟ್ ಆನಿಯನ್ ಕರೆಕ್ಟ್, ಆನಿಯನ್ ಮಿಕ್ಸ್ ಮಾಡಿ, ದಾಸವಾಳ ಹೂ ಎಲ್ಲ ಮಿಕ್ಸ್ ಮಾಡಿ ಒಂದು ರೆಮಿಡೀಸ್ ತರ ಕೊಡ್ತಾರೆ ಆಯಿಲ್. ಸೊ ಅದನ್ನ ನಾನು ಮಡಿಕೇರಿ ಅಥವಾ ಮೈಸೂರು ಅಥವಾ ಊರಿಗೆ ಹೋದಾಗ ಅಲ್ಲಿಂದ ತರಿಸ್ಕೊತೀನಿ. ಸೊ ಅದನ್ನ ಯೂಸ್ ಮಾಡೋದು ಜಾಸ್ತಿ ಆಗಿ. ಈಗ ಸ್ಕಿನ್ ಕೇರ್ ಬಗ್ಗೆ ಹೇಳ್ತೀರಾ? ಸ್ಕಿನ್ ಕೇರ್ ರುಟೀನ್ ಅಂದ್ರೆ ಐಸಿಂಗ್ ಅಷ್ಟೇ, ಫೇಸ್ ಐಸಿಂಗ್ ಮಾಡ್ತೀವಿ. ಇನ್ನೊಂದು ಮೇಕಪ್ ಅಂತ ಹಾಕಿದಾಗ ಆಯಿಲಲ್ಲಿ ರಿಮೂವ್ ಮಾಡೋದು. ಸೊ ಫಸ್ಟ್ ಆಯಿಲಲ್ಲಿ ರಿಮೂವ್ ಮಾಡಿ ಆಮೇಲೆ ಅಂದ್ರೆ ಇನ್ನೊಂದು ಜಾಸ್ತಿ ರಬ್ ಮಾಡಕ್ ಹೋಗಲ್ಲ ಫೇಸ್ನ. ಸೊ ಐಸಿಂಗ್ ಜೊತೆಗೆ ನಾರ್ಮಲ್ ಫೇಸ್ ವಾಶ್. ಫೇಸ್ ವಾಶ್ ಅಂದ್ರೆ ನಾನು ಪರ್ಟಿಕ್ಯುಲರ್ ಯಾವ ಪ್ರಾಡಕ್ಟ್ ಯೂಸ್ ಮಾಡಲ್ಲ. ನಾರ್ಮಲ್ ಆಗಿ
ಅಮ್ಮ ಜಾಸ್ತಿ ಸಜೆಸ್ಟ್ ಮಾಡೋದು ಕಡಲೆ ಹಿಟ್ಟಲ್ಲಿ ವಾಶ್ ಮಾಡಿದ್ರೆ ಬೆಟರ್ ಅಂತ. ಸೊ ಅದು ಅಷ್ಟೇ ಯೂಸ್ ಮಾಡೋದು. ಅಂಡ್ ಇನ್ನೊಂದು ಸ್ಕಿನ್ ರುಟೀನ್ ಅಂತ ನಾನು ಯಾವ್ದು ಇದುವರೆಗೂ ಫಾಲೋ ಮಾಡಿಲ್ಲ. ದೇವ್ರು ಹೇಗೆ ಕೊಟ್ಟಿದ್ದಾರೋ ಸದ್ಯಕ್ಕೆ ಅದೇ ತರ ಇದೆ. ಸೊ ಐ ಆಮ್ ಹ್ಯಾಪಿ. ಈ ಗಂಟೆಗಟ್ಟಲೆ ಎಲ್ಲ ಮೇಕಪ್ ಕ್ಯಾರಿ ಮಾಡ್ತಿರ್ತೀರ. ಸೊ ಪಾತ್ರಕ್ಕೆ ತಕ್ಕಂಗೆ ನೈಟ್ ಶೂಟ್ಸ್, ಔಟ್ಡೋರ್ ಶೂಟ್ಸ್, ಇಂಡೋರ್ ಶೂಟ್ಸ್ ಎಲ್ಲ ಇರುತ್ತೆ. ಅಂತ ಟೈಮಲ್ಲೆಲ್ಲೂ ಕೂಡ ಮೇಕಪ್ ಇಂದ ಹೆವಿ ಮೇಕಪ್ ಇಂದ ಸ್ಕಿನ್ ಎಲ್ಲ ಡ್ಯಾಮೇಜ್ ಆಗುವಂತದ್ದಿರುತ್ತೆ. ಅದ್ರ ಜೊತೆಗೆ ನಾವು ಕೂಡ ನಿದ್ದೆ ಮಾಡಲ್ಲ ಪ್ರಾಪರ್ ಆಗಿ ಫುಡ್ ತಗೊಳ್ತಿರಲ್ಲ. ಹೆಂಗಾಗ್ಬಿಟ್ಟಿದೆ ಅಂದ್ರೆ ಹರಿಬಿರಿ ಲೈಫ್ ಆಗ್ಬಿಟ್ಟಿದೆ. ಸೊ ಅಂತ ಟೈಮಲ್ಲೆಲ್ಲ ಹೇರ್ ಕೇರ್ ರುಟೀನ್ ಅಂದ್ರೆ ಬಿಫೋರ್ ಮೇಕಪ್ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಂತೀರಾ ಅಂಡ್ ಆಫ್ಟರ್ ಮೇಕಪ್ ರಿಮೂವ್ ಆದ್ಮೇಲೆ ಏನೆಲ್ಲ ಪ್ರಿಕಾಷನ್ಸ್ ಅನ್ನ ತಗೊಂತೀರಾ ಸ್ಕಿನ್ ಬಗ್ಗೆ? ಮೇಕಪ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ಸನ್ಸ್ಕ್ರೀನ್ ಯಾವ್ದಾದ್ರು ಅಂದ್ರೆ 60+ ಇರೋದು ಸನ್ಸ್ಕ್ರೀನ್ ಹಾಕ್ತೀವಿ. ಯಾಕಂದ್ರೆ ನಮ್ಗೆ ಲೈಟ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಓಕೆ. ಸೊ ಲೈಟ್ ಬಿದ್ದಾಗ ಸ್ಕಿನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಫಸ್ಟ್ ಒಂದು ಸನ್ಸ್ಕ್ರೀನ್ ಹಾಕ್ಕೋತೀನಿ. ಆಮೇಲೆ ಐ ಆಲ್ವೇಸ್ ಪ್ರಿಫರ್ ವೆರಿ ಲೈಟ್ ಮೇಕಪ್. ಸೊ ಅವ್ರಿಗೆ ಫಸ್ಟ್ ಹೇಳ್ತೀನಿ ಅಂದ್ರೆ ಡಾರ್ಕ್ ಸರ್ಕಲ್ ಎಲ್ಲ ಕಾಣಿಸ್ತಿದ್ರೆ ಅದನ್ನ ಸ್ವಲ್ಪ ಕವರ್ ಮಾಡಿ. ಅಂಡ್ ಹೆವಿ ಮೇಕಪ್ ಬೇಡ, ಯಾಕಂದ್ರೆ ಹೆವಿ ಮೇಕಪ್ ನನಗೂ ಸೂಟ್ ಆಗಲ್ಲ. ಸೊ ವೆರಿ ಮೈಲ್ಡ್ ಮೇಕಪ್ ನಾನು ಯಾವತ್ತೂ ಪ್ರಿಫರ್ ಮಾಡೋದು. ಅಂದ್ರೆ ಸ್ಕಿನ್ ಟೋನ್ಗೆ ಏನ್ ಮ್ಯಾಚ್ ಆಗುತ್ತೆ. ಸೊ ಅದನ್ನ ಜಾಸ್ತಿ ನಾನು ಎಲ್ಲರ ಹತ್ರ ಕೇಳೋದು ಒಂದೇ. ಸೊ ಹಾಗಾಗಿ ಪದೇ ಪದೇ ಇನ್ನೊಂದೇನು ಅಂದ್ರೆ ನಾವು ಬಳಸೋ ಪ್ರಾಡಕ್ಟ್ ಇದೆಯಲ್ಲ, ಸೊ ಅದು ನಾನ್ ಮಾತ್ರ ಯೂಸ್ ಮಾಡೋ ತರ ಇಟ್ಕೊಂಡಿರ್ತೀನಿ ಸಪ್ರೇಟ್ ಆಗಿ. ಇವಾಗ ಸೆಟ್ಟಲ್ಲಿ ಏನಾಗುತ್ತೆ ಬೇರೆಯವ್ರ ಪ್ರಾಡಕ್ಟ್ ಟಚ್ ಮಾಡಿದಾಗ ನಮ್ ಸ್ಕಿನ್ ಟಚ್ ಆದಾಗ ಸೊ ಅದು ಎಲರ್ಜಿ ಆಗೋ ಟೈಮ್ ಅಂದ್ರೆ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಸೊ ಹಾಗಾಗಿ ಬೇರೆಯವ್ರು ಯೂಸ್ ಮಾಡಿರೋ ಕೂಮ್ನ ನಾನು ಯೂಸ್ ಮಾಡಕ್ ಹೋಗಲ್ಲ. ಅದಾದ್ಮೇಲೆ ನಂದೇ ಪ್ರಾಡಕ್ಟ್ ಸಪ್ರೇಟ್ ಆಗಿ ಇಟ್ಟಿರ್ತೀನಿ. ಇವನ್ ಟಚ್ ಅಪ್ ಹುಡ್ಗನ್ಗೂ ಕೊಟ್ಟಿರ್ತೀನಿ ಬ್ಯಾಗ್ನ, ನನಗೆ ಇದನ್ನ ಮಾತ್ರ ಯೂಸ್ ಮಾಡು ಅಂತ. ಅಂಡ್ ಆಯಿಲಿಂಗ್ ತೆಗಿಬೇಕಾದ್ರೂ ಅಷ್ಟೇ. ಅಂದ್ರೆ ಜಾಸ್ತಿ ಜನ ಏನ್ ಮಾಡ್ತಾರೆ ಅಂದ್ರೆ ಪೌಡರ್ ಪ್ಯಾಡ್ ತಗೋತಾರೆ. ಸೊ ನಾನು ಆತರ ತಗೊಳ್ಳೋದು. ನಾನೇನ್ ಮಾಡ್ತೀನಿ, ಟಿಶ್ಯೂಗೆ ಪೌಡರ್ ಪ್ಯಾಡ್ ಇಟ್ಟು ಜಸ್ಟ್ ರಿಮೂವ್ ಮಾಡ್ತೀವಿ. ಸೊ ಎಕ್ಸ್ಟ್ರಾ ಪೌಡರ್ ಪ್ಯಾಡ್ ಎಲ್ಲ ಪದೇ ಪದೇ ಹಾಕೊಳಕ್ ಹೋಗಲ್ಲ. ಸೊ ನಾನು ಆತರ ಜಾಸ್ತಿ ಕನ್ಸರ್ನ್ ತಗೋತೀನಿ. ಅಂದ್ರೆ ಜಾಸ್ತಿ ಪದೇ ಪದೇ ಪೌಡರ್ ಪ್ಯಾಡ್ ಹಾಕೋದು ಆತರ ಜಾಸ್ತಿ ಮಾಡಕ್ ಹೋಗಲ್ಲ. ಇನ್ನೊಂದು ಶೂಟಿಂಗ್ ಆದ ಕೂಡಲೇ ಕೊಕೊನಟ್ ಆಯಿಲ್ ಅಲ್ಲಿ ಫಸ್ಟ್ ಫೇಸ್ ಎಲ್ಲ ಏನು ಆಯಿಲ್ ಇದೆ ರಿಮೂವ್ ಮಾಡ್ಕೋತೀನಿ. ಅಂದ್ರೆ ಫೇಸ್ ನೀಟಾಗಿ ಇರೋ ತರ. ಸೊ ಅದಾದ್ಮೇಲೆ ಒಂದು ಹಾಫ್ ಆನ್ ಅವರ್ ಆ ತರ ಬಿಟ್ಟು ಮನೆಗೆ ಬಂದ ಕೂಡಲೇ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡಿ, ಅಂದ್ರೆ ರಫ್ ಆಗಿ ಉಜ್ಜಲ್ಲ, ಸ್ವಲ್ಪ ಸಾಫ್ಟ್ ಆಗಿ ಕೇರ್ ತರ ಮಾಡ್ಕೊಂಡು ಆಮೇಲೆ ಮಲಗಿಂದ ಮುಂಚೆ ಆಲ್ಮಂಡ್ ಆಯಿಲ್, ಸೊ ಅದ್ರ ಜೊತೆ ವಿಟಮಿನ್ ಇ ಕ್ಯಾಪ್ಸಿಲ್ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಮಲ್ಕೊಳ್ಳೋದು. ದಿಸ್ ಇಸ್ ಇನಫ್ ಐ ಫೀಲ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.